ಹಲೋ ನಮಸ್ಕಾರ. ವೆಲ್ಕಮ್ ಟು ಆದಿತ್ಯ ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ. ಈ ವಿಡಿಯೋ ನೋಡ್ತಿರುವಂಥ ನನ್ನೆಲ್ಲ ವೀಕ್ಷಕರು ಆರಾಮದಾರ ಅನ್ಕೊಂಡೇನ್ರಿ. ನಾನು ಕೂಡ ಆರಾಮಾಗಿದ್ದೀನಿ. ಬನ್ನಿ ವೀಕ್ಷಕರೇ, ಹಾಗಾದರೆ ನಾವು ಇಂದ ನಮ್ಮ ಕುಲದೇವರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆ ದೇವರಾದಂಥ ಶ್ರೀ ವಾರಿ ಮಲ್ಲಯ್ಯನ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬರ್ರಿ ಹಂಗಾರ ಮಲ್ಲಿಕಾರ್ಜುನ ದರ್ಶನವನ್ನು ಮಾಡ್ಕೊಂಡು ಬರೋಣ ಅಂತ. ಹಾಗೆ ಈ ವಾರಿ ಮಲ್ಲಯ್ಯ ದೇವರಿಗೆ ತುಂಬುರುಮಟ್ಟಿ ಮಲ್ಲಯ್ಯನು ಅಂತೇಳಿ ಕರೀತಾರೆ. ಯಾಕಂದ್ರೆ ಅಲ್ಲಿ ತುಂಬುರುಮಟ್ಟಿ ಅನ್ನೋ ಗ್ರಾಮನೂ ಅದ, ಅನಗವಾಡಿ ಗ್ರಾಮನೂ ಅದ. ಅದಕ್ಕೋಸ್ಕರ ಅಲ್ಲಿ ತುಂಬುರುಮಟ್ಟಿ ಮಲ್ಲಯ್ಯನು ಅಂತೇಳಿ ಕರೀತಾರ. ನಾವು ಚಿಕ್ಕವರು ಇರುವಾಗಿಂದಲೂ ನಮ್ಮ ತಂದೆ ತಾಯಿ ಇದನ್ನ ತುಂಬುರುಮಟ್ಟಿ ಮಲ್ಲಯ್ಯ ಅಂತೇಳಿ ಕರಿತಿದ್ರು. ಹಾಗಾದ್ರೆ ನೀವು ಕೂಡ ವಾರಿ ಮಲ್ಲಯ್ಯನ ದರ್ಶನವನ್ನು ಮಾಡ್ಬೇಕಾ? ಬರ್ರಿ ಹಂಗಾರ ಆ ದೇವಸ್ಥಾನಕ್ಕೆ ಹೇಗೆ ಹೋಗೋದು ಮತ್ತು ಆ ದೇವಸ್ಥಾನ ಹೇಗಿದೆ ಅಂತ ಹೇಳಿ ಅನ್ನೋ ಒಂದು ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೇನಂತ. ಬರ್ರಿ ಹಂಗಾರ ನೋಡಿ. ಇವಾಗ ತುಂಬುರುಮಟ್ಟಿ ಕ್ರಾಸಿಗೆ ಬಂದ್ವಿ. ಅಲ್ಲಿ ಬೋರ್ಡ್ ಕಾಣಿಸ್ತಾ ಇದೆ ಅಲ್ಲ, ಇದು ನೋಡಿ ಹೇಗೆ ಹೋಗಬೇಕು, ಎಷ್ಟು ಕಿಲೋಮೀಟರು ಎಲ್ಲವನ್ನ ಅಲ್ಲಿ ಬೋರ್ಡ್ ಒಳಗೆ ಹಾಕ್ಯಾರ ನೋಡ್ರಿ. ನೀವು ಬೇಕಾದ್ರೆ ಒಂದ್ಸರಿ ಓದ್ಕೋರಿ. ನೋಡಿ, ಈ ಕ್ರಾಸಿಂದ ನಾವು ಸರಿ ಸುಮಾರು ಒಂದು 2.5 ಕಿಲೋಮೀಟ್ರ್ ಆಗ್ಬೋದು. ಇಲ್ಲಿಂದ ನಾವು ಒಳಗಡೆ ಹೋದರೆ ಶ್ರೀ ಸ್ವಾಮಿ ಮಲ್ಲಯ್ಯನ ಒಂದು ದೇವಸ್ಥಾನವು ನಮಗೆ ಸಿಗ್ತೈತ್ರಿ. ಈ ತುಂಬುರುಮಟ್ಟಿ ಕ್ರಾಸ್ ಬಾಗಲಕೋಟೆಯಿಂದ ಬಿಜಾಪುರಕ್ಕೆ ಹೋಗುವಂಥ ಬಿಜಾಪುರ ಹೈವೇ ರೋಡಿಗೆ ಐತ್ರಿ ಇದು ಕ್ರಾಸ್. ಅಲ್ಲಿಂದ ನಾವು ಒಂದು 2.5 ಕಿಲೋಮೀಟ್ರ್ ಆಗ್ಬೋದು ಒಳಗಡೆ ಹೋಗೋದಕ್ಕೆ. ನೋಡಿ, ನಾವು ಈ ಕ್ರಾಸಿಂದ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿರುವಂಥ ವಾರಿ ಮಲ್ಲಯ್ಯ ದೇವರು ಎಷ್ಟೋ ಜನರ ಒಂದು ಮನೆಯ ಕುಲದೇವರಾಗ್ಯಾನ. ಅವರ ಒಂದು ಮನೆ ದೇವರಾದಂಥ ಶ್ರೀ ವಾರಿ ಮಲ್ಲಯ್ಯನ ದರ್ಶನಕ್ಕೆ ಅವರು ಪ್ರತಿ ಅಮಾವಾಸ್ಯೆಗೊಮ್ಮೆ ತಪ್ಪಲಾರ್ದ ಬಂದು ಕಾಯಿ ಒಡ್ಸ್ಕೊಂಡು ಹೋಗ್ತಾರ. ಮತ್ತು ಜೊತೆಗೆ ಪ್ರತಿ ಸೋಮವಾರಕ್ಕೊಮ್ಮೆ ಅವರು ಬರಿಗಾಲಿಲ್ಲ ಸಹಿತ ನಡ್ಕೋತ ಬಂದು ಸ್ವಾಮಿ ದರ್ಶನವನ್ನು ಮಾಡುವಂಥ ಭಕ್ತರದಾರ. ಹೀಗಾಗಿ ಈ ದೇವರ ಬಗ್ಗೆ ಹೇಳೋದು ತುಂಬಾ ಇದೆ. ನೋಡಿ ವೀಕ್ಷಕರೇ, ನಾವೀಗಂತೂ ಫೈನಲ್ ಆಗಿ ಶ್ರೀ ಸ್ವಾಮಿ ಮಲ್ಲಯ್ಯನ ಒಂದು ದೇವಸ್ಥಾನಕ್ಕೆ ಬಂದು ಮುಟ್ಟಿದ್ವಿ. ನೋಡ್ರಿ ಎಷ್ಟು ವಾಹನಗಳದಾವ ನೋಡ್ರಿ. ಇಲ್ಲಿ ಪಾದಗಟ್ಟಿಗೆ ಎಲ್ಲರೂ ತಮ್ಮ ತಮ್ಮ ಸ್ವಂತ ವಾಹನಗಳ ಮಾಡ್ಕೊಂಡು ಸ್ವಾಮಿ ದರ್ಶನಕ್ಕೆ ಬಂದಾರ. ಹಾಗೆ ನೀವು ಬಸ್ಸಿಗೆ ಬರೋರಾದರೂ ಕೂಡ ತುಂಬುರುಮಟ್ಟಿ ಕ್ರಾಸಿಂದ ಇಲ್ಲಿವರೆಗೂ ಆಟೋ ವ್ಯವಸ್ಥೆ ಕೂಡ ಐತಿ. ಒಬ್ಬೊಬ್ಬರಿಗೆ 20 ರೂಪಾಯಿ ಅಂತ ತಗೋತಾರ ನೇರ. ನೋಡಿ, ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಒಂದು ನಂದಿಯ ಒಂದು ದೇವರ ಮೂರ್ತಿ ಇದೆ. ನಾವು ಫಸ್ಟ್ ನಂದಿಯ ದರ್ಶನವನ್ನು ಮಾಡಿಕೊಂಡು ಆಮೇಲೆ ಮಲ್ಲಯ್ಯನ ದರ್ಶನವನ್ನು ಮಾಡ್ಕೊಂಡು ಹೋಗೋಣಂತ್ರಿ. ನೋಡಿ, ನಂದಿ ಶಿವನ ಬೆಟ್ಟ ಎಲ್ಲಿ ಇರೋದಿಲ್ಲ, ಶಿವನ ಜೊತೆಯಲ್ಲೇ ಇರ್ತಾನ. ನೋಡಿ, ಇಲ್ಲಿ ಮ್ಯಾಗ ಹೋಗೋದಕ್ಕೆ ಸ್ಟೆಪ್ ಅದಾವು. ಈ ಸ್ಟೆಪ್ ಹತ್ಕೊಂಡು ನಾವು ಮ್ಯಾಲೆ ಹೋಗೋಣಂತ್ರಿ ಗುಡಿಗೆ. ಬರ್ರಿ ಹಂಗಾರ. ನೋಡಿ, ಇದ್ರ ಜೊತೆಗೆ ವಯಸ್ಸಾದವರಿಗೆ ಸ್ಟೆಪ್ ಹತ್ತಕ್ಕಾಗೋದಿಲ್ಲ ಅಂಥೇಳಿ ಹಾಗೆ ಸ್ಟೆಪ್ ಇಲ್ಲಾರ್ದಂಗೆ ದೂರ ರೋಡ್ಗತೆ ದಾರಿಯನ್ನು ಮಾಡ್ಯಾರ. ವಯಸ್ಸಾದವರು ಅದನ್ನು ಮಗ್ಲು ಚಡಿ ಅದಾವೆ, ಚಡಿಯನ್ನು ಹಿಡ್ಕೊಂಡು ಅವರು ನಿಧಾನವಾಗಿ ಹತ್ಬೋದ್ರಿ. ನೋಡ್ರಿ, ಇಲ್ಲೇ ಈ ದೇವಸ್ಥಾನದ ಸುತ್ತಮುತ್ತ ಗುಡ್ಡ ಬೆಟ್ಟ ಇಂಥ ಹಚ್ಚ ಹಸಿರಾದಂಥ ಪ್ರಕೃತಿಯ ಸೌಂದರ್ಯ ಎಷ್ಟು ಚಂದ ಕಾಣಕತ್ತೈತಿ. ಇಂತಹ ಸುಂದರವಾದಂಥ ಪ್ರಕೃತಿಯ ಸೌಂದರ್ಯದ ಮಧ್ಯದಲ್ಲಿ ನೆಲೆಸಿರುವಂಥ ನಮ್ಮ ಶ್ರೀ ವಾರಿ ಮಲ್ಲಿಕಾರ್ಜುನನ ದೇವಸ್ಥಾನದ ಪುಣ್ಯಕ್ಷೇತ್ರ ಇದು. ಇಂತಹ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದ್ರೆ ನಮ್ದು ಎಷ್ಟೋ ಮನಸ್ಸಿಗೆ ನೆಮ್ಮದಿ ಸಿಗುತ್ತೈತೆ ಅಂತ ಹೇಳ್ತೀನಿ ರೀ. ನೋಡ್ರಿ, ದೇವಸ್ಥಾನ ಸುತ್ತಮುತ್ತ ಎಷ್ಟು ಚಂದ ಅದ ನೋಡ್ರಿ. ದೇವಸ್ಥಾನದ ಒಂದು ಹೊರಗಿನ ಆವರಣ ಇದು ಎಷ್ಟು ಚಂದ ಕಾಣಕತ್ತೈತಿ. ಇಲ್ಲಿ ನೋಡಿ, ದೇವಸ್ಥಾನದ ಮುಂದೆ ಬಜ್ಜಿ ಕೂಡ ಮಾಡ್ತಾರೆ. ಕಾಯಿ ಕರ್ಪೂರ ಎಲ್ಲವೂ ಇರ್ತೈತಿ. ಬಜ್ಜಿ ಕೂಡ ತುಂಬ ಚಲೋ ಇರ್ತಾವೆ. ಬರ್ರಿ ಹಂಗಾರ ನಾವು ಒಳಗಡೆ ಹೋಗಿ ಸ್ವಾಮಿ ದರ್ಶನವನ್ನು ಮಾಡೋಣ ಅಂತ. ಈಗ ನೋಡ್ರಿ, ನಾನು ಮಲ್ಲಿಕಾರ್ಜುನ ದೇವರಿಗೆ ಏನೇನು ನೈವೇದ್ಯವನ್ನು ಮಾಡ್ಕೊಂಡು ಬಂದೀನಿ ಅಂಥೇಳಿ ಒಂದ್ಸರಿ ತೋರಿಸ್ತೇನೆ ಅಂತ. ಬರ್ರಿ ನಿಮ್ಗೆ. ಇವತ್ತು ಬೆಳಗ್ಗೆ ಬೇಗ ಎದ್ದು ಮಲ್ಲಯ್ಯನಿಗೆ ನೈವೇದ್ಯ ಮಾಡೋದಕ್ಕಂತೇಳಿ ಸ್ವೀಟ್ ಮಾಡ್ಕೊಂಬಂದೀನಿ. ಸಿರದ ವಡಿಯನ್ನು ಮಾಡ್ಕೊಂಬಂದೀನಿ ರೀ. ನೋಡಿ, ಸಿರದ ವಡೆ, ತೊಗರಿಬೇಳೆ ಪಲ್ಯ ಜೊತೆಗೆ ನಾವು ಕಡಲೆ ಹಿಟ್ಟನ್ನು ಬಳಸಿ ಜುಣುಕದ ವಡೆಯನ್ನು ಮಾಡ್ಕೊಂಬಂದೀನಿ. ರೈಸು ಜೊತೆಗೆ ಎಣ್ಣೆ ಹಚ್ಚಿದ ಚಪಾತಿಯನ್ನು ಮಾಡ್ಕೊಂಬಂದೀನಿ ರೀ, ಎಣ್ಣೆ ಚಪಾತಿ. ಇಷ್ಟು ಐಟಮ್ಸನ್ನು ನಾನು ವಾರಿ ಮಲ್ಲಯ್ಯನ ಒಂದು ನೈವೇದ್ಯಕ್ಕಂತ ತೊಗೊಂಬಂದೀನಿ. ಜೊತೆಗೆ ನಾವು ಶ್ರಾವಣದಾಗ 5 ಮಂದಿ ಸ್ವಾಮಿಗಳಿಗೆ ಊಟವನ್ನು ಮಾಡಿಸ್ತೀವಿ ರೀ. ಅದಕ್ಕೋಸ್ಕರ ನೋಡಿ, ಇಲ್ಲಿ 5 ಮಂದಿ ಸ್ವಾಮಿಗಳಿಗೆ ಊಟ ಹಚ್ಚಿಟ್ಟಿವಿ. ಇನ್ನವ್ರಿಗೆ ಕರ್ಕೊಂಬರಕ್ಕೆ ಹೋಗ್ಯಾರ. ನೋಡಿ, ತುಂಬುರುಮಟ್ಟಿ ಮಲ್ಲಯ್ಯನ ಒಂದು ಜಾತ್ರೆ ಪ್ರತಿ ವರ್ಷ ಶ್ರಾವಣ ತಿಂಗಳದಾಗ ರೀ, ಕಡಿ ಸೋಮವಾರ ಅಂದ್ರೆ ಶ್ರಾವಣ ತಿಂಗಳ ಬರುವಂಥ ಲಾಸ್ಟ್ ಸೋಮವಾರ ದಿನ ನಮ್ಮ ಈ ಮಲ್ಲಯ್ಯನ ಒಂದು ದೊಡ್ಡ ಪ್ರಮಾಣದ ಜಾತ್ರೆ ಆಕ್ಕತಿ.
ದೊಡ್ಡ ಪ್ರಮಾಣ ಜಾತ್ರೆ ಆಕ್ಕತ್ರಿ. ತುಂಬ ಚೆನ್ನಾಗಿ ಆಕ್ಕತಿ. ಭಕ್ತಾದಿಗಳು ಭಾಳ ದೂರ ದೂರದಿಂದ ಬಂದು ತಮ್ಮ ಹರಕೆಗಳನ್ನು ಈಡೇರಿಸ್ತಾರೆ, ಪೂಜೆ ಅಭಿಷೇಕಗಳನ್ನು ಮಾಡಿಸ್ತಾರೆ. ಬರ್ರಿ ಇವಾಗ ನಾವು ವಾರಿಮಲ್ಲೆಯನ ಒಂದು ದರ್ಶನ ಮಾಡೋಕೆ ಗರ್ಭಗುಡಿ ಕಡೆ ಹೋಗೋಣಂತೆ. ಹಾಗೆ ನಮ್ಮ ವಾರಿಮಲ್ಲೆ ಹೇಗದಾನ ಅಂಥೇಳಿ ನೀವು ಕೂಡ ನೋಡಿ ಮಲ್ಲಯ್ಯನ ದರ್ಶನವನ್ನು ನೀವು ಕೂಡ ಮಾಡುವಂತೆ ಬರ್ರಿ ಹಂಗಾರ. ಇಲ್ಲಿ ನೋಡಿ ವೀಕ್ಷಕರೇ, ನಮ್ಮ ಕುಲದೇವರಾದಂಥ ವಾರಿಮಲ್ಲಿಕಾರ್ಜುನ ಸ್ವಾಮಿ ಒಳಗೆ ಎಷ್ಟು ಚಂದ ಅದಾನ. ಹೂವು ಮತ್ತು ಎಲೆ ಹಣ್ಣಿನಿಂದ ಅಲಂಕಾರವನ್ನು ಮಾಡ್ಯಾರ, ಭಾಳ ಚಂದ ಕಾಣಕತ್ತಾನ. ಜೊತೆಗೆ ನೋಡಿ ಇಲ್ಲಿ ಎಲೆಯಿಂದ ಎಲೆ ಪೂಜೆಯನ್ನು ಮಾಡ್ಯಾರ ನೋಡ್ರಿ. ಮಲ್ಲಿಕಾರ್ಜುನ ಸ್ವಾಮಿ ಎಷ್ಟು ಚಂದ ಕಾಣಕತ್ತಾನ, ಎಲೆ ಪೂಜೆಯನ್ನು ಮಾಡ್ಯಾರ ನೋಡ್ರಿ. ಎಷ್ಟು ನೋಡಿದ್ರು ಸಾಲಂಗಿಲ್ಲ, ಹಂಗೆ ನೋಡ್ಕೋತ ಇರ್ಬೇಕು ಅನಿಸುತ್ತೆ, ಅಷ್ಟು ಚಂದ ಅದ ನೋಡ್ರಿ ನಮ್ಮ ಮಲ್ಲಯ್ಯ. ಹಾಗ ನೋಡಿದ್ರೆ ಎದ್ದು ಬರ್ತಾನೆ ಅನ್ನೋಂಗದ ನೋಡ್ರಿ, ಎಷ್ಟು ಚಂದ ಅದ ನೋಡ್ರಿ. ನೋಡಿ ಈ ಕಡೆ ಬಂದರೆ ಒಂದು ದೊಡ್ಡ ಬಾವಿ ಇದೆ, ಒಂದು ದೊಡ್ಡ ಹೊಂಡ. ನಾವು ತುಂಬ ಚಿಕ್ಕವರು ಇರ್ತಾಗಿಂದ ಇರುವಂಥ ಒಂದು ಬಾವಿ ಇದು. ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ, ತುಂಬ ಆಳ ಐತೆ ಅಂತ ಹೇಳ್ತಿದ್ರು. ಅದಕ್ಕೋಸ್ಕರ ಇದರಲ್ಲಿ ಯಾರು ಇಳಿಯೋ ಪ್ರಯತ್ನ ಮಾಡೋಕ್ಕೆ ಹೋಗಬೇಡ್ರಿ. ಹಾಗೆ ವೀಕ್ಷಕರೇ, ನೀವು ಯಾವಾಗಾರ ಒಂದಿನ ಬಂದು ಮಲ್ಲಯ್ಯನ ದರ್ಶನವನ್ನು ಮಾಡ್ಕೊಂಡು ಹೋಗ್ರಿ. ಇದು ಮಕ್ಕಳಿಗೆ ಕೂಡ ಒಂದಿನದ ಟ್ರಿಪ್ ಅಂತ ಹೇಳ್ತೇನೆ ರೀ. ಒಂದಿನ ಜರ್ನಿ ಅನಿಸ್ತೈತಿ, ಭಾಳ ಖುಷಿ ಪಡ್ತಾರೆ. ಹಾಗಾದರೆ ಮಲ್ಲಯ್ಯನ ದರ್ಶನ ಚಲೋ ಐತದಲ್ರಿ. ಇನ್ನೇನು ಮಾಡೋಣ, ನಾವೇನು ಮನೆ ಕಡೆ ಹೋಗೋಣ್ರಿ ಅಣ್ಣ. ಅದಕ್ಕೂ ಮೊದಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೇನೆ ರೀ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾವು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರ್ತದೆ. ಅದರ ಜೊತೆಗೆ ಈ ಮಲ್ಲಿಕಾರ್ಜುನ ಸ್ವಾಮಿ ದೇವರ ಬಗ್ಗೆ ಮತ್ತು ದೇವಸ್ಥಾನದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ. ಹಾಗೆ ವೀಕ್ಷಕರೇ, ನಾನು ಈಗಾಗಲೇ ಈ ವಿಡಿಯೋನ ಶಾರ್ಟ್ ಒಳಗೆ ಬಿಟ್ಟಿನಿ. ಎಷ್ಟೋ ಜನ ಲೈಕ್ ಕೂಡ ಮಾಡಿರೋ, ತುಂಬ ಜನ ಸಬ್ಸ್ಕ್ರೈಬ್ ಕೂಡ ಆಗಿರಿ. ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ಈ ಮಲ್ಲಿಕಾರ್ಜುನ ಸ್ವಾಮಿ ಅವರೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣಂತ್ರಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.